ಹಾಯ್ ಫ್ರೆಂಡ್ಸ್, ಹೇರ್ ಫಾಲ್ ಮಾಸ್ಟರ್ ಸೀರೀಸ್ ಎಪಿಸೋಡ್ 3ಗೆ ವೆಲ್ಕಮ್. ಇವತ್ತಿಂದು ಎಪಿಸೋಡಲ್ಲಿ ನೀವು ಟೈಪ್ಸ್ ಆಫ್ ಹೇರ್ಸ್ನ ತಿಳ್ಕೊಬೋದು. ಅಂದರೆ ನಿಮ್ಮದು ಯಾವ ಥರ ಹೇರ್ಸ್ ಇದೆ, ಆಯಿಲಿ ಹೇರ್ಸ್ ಇದೆಯಾ ಅಥವಾ ಡ್ರೈ ಹೇರ್ಸ್ ಇದೆಯಾ, ಫ್ರೀಝಿ ಇದೆಯಾ, ಈ ಥರದ್ರಲ್ಲಿ ನಿಮ್ಮದು ಯಾವ್ದು ಹೇರ್ಸ್ ಇದೆ ಅಂತ ನೀವು ತಿಳ್ಕೊಬೋದು. ಸೊ ಇದನ್ನು ನಾನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ನಿಮಗೆ ಯಾವ ಶಾಂಪೂಸ್ನ ಯೂಸ್ ಮಾಡಬೇಕು ಹಾಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಫ್ರೆಂಡ್ಸ್, ನಾನು ಇದರಲ್ಲಿ ತೋರಿಸೋ ಅಂಥ ಶಾಂಪೂಸ್ ಆಗಲಿ ನಿಮಗೆ ಬೇಕಾಗಿದ್ದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೇಳೋವಂಥ ಪ್ರಾಡಕ್ಟ್ಸ್ ಎಲ್ಲದೂ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ನ್ಯಾಚುರಲ್ ಗ್ಲೋ. ಸೊ ನನ್ನ ಚಾನಲಲ್ಲಿ ನಿಮಗೆ ಸ್ಕಿನ್ ಕೇರು, ಹೇರ್ ಕೇರು, ಬ್ಯೂಟಿ ಟಿಪ್ಸ್ ಹಾಗೆ ಮೇಕಪ್ ಬಗ್ಗೆ ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ನಾನು ಹಾಕೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಓಕೆನಾ ಫ್ರೆಂಡ್ಸ್? ಟೈಪ್ಸ್ ಆಫ್ ಹೇರ್ಸಲ್ಲಿ 5 ಟೈಪ್ಸ್ ಇದೆ. 5 ಟೈಪ್ಸ್ ಆಫ್ ಹೇರ್ಸ್ ಇದೆ. ಸೊ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮೊದಲನೇದು ಬಂದುಬಿಟ್ಟು ನಿಮಗೆ ಆಯಿಲಿ ಹೇರ್ಸ್ ಮತ್ತು ಆಯಿಲ್ ಸ್ಕ್ಯಾಲ್ಪ್. ಆಯಿಲಿ ಹೇರ್ಸ್ ಅಂದರೆ ಈ ಆಯಿಲ್ ಸ್ಕ್ಯಾಲ್ಪ್ ಅಂದರೆ ಇಲ್ಲಿ ಮಾತ್ರ ಆಯಿಲ್ ಇರುತ್ತೆ. ಓಕೆನಾ? ಸ್ಕ್ಯಾಲ್ಫಲ್ಲಿ. ಸೊ ಇಲ್ಲೂ ಕೂಡ ಆಯಿಲ್ ಇರೋದಕ್ಕೆ ಆಯಿಲಿ ಹೇರ್ಸ್ ಆ್ಯಂಡ್ ಆಯಿಲಿ ಸ್ಕ್ಯಾಲ್ಪ್ ಅಂತ ಕರೀತಾರೆ. ಸೊ ಫ್ರೆಂಡ್ಸ್, ಇದು ಯಾಕೆ ನಿಮಗೆ ಜಾಸ್ತಿ ಆಗಿರುತ್ತೆ ಅಂದರೆ, ಇದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್. ಅಂದರೆ ಹಾರ್ಮೋನ್ಸ್, ನಿಮ್ಮ ಬಾಡಿಯಲ್ಲಿರೋವಂಥ ಹಾರ್ಮೋನ್ಸೇ ನಿಮಗೆ ಆಯಿಲ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿಯೇ ಇಲ್ಲಿ ಮತ್ತು ಕೂದಲು ಕೂಡ ಗ್ರೀಸಿಯಾಗಿರುತ್ತೆ. ಸೊ ಈ ಮುಟ್ಟಿದ್ರೆ ಅಂಟು ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಒಂದು ಸತಿ ಹೆಡ್ ವಾಶ್ ಮಾಡ್ಕೊಂಡಿರ್ತೀರ, ನೆಕ್ಸ್ಟ್ ಡೇಗೆ ಸೊ ಇಲ್ಲೆಲ್ಲ ಆಯಿಲ್ ಆಗ್ತಾ ಇದು ಪೂರ್ತಿಯಾಗೂ ಕೂಡ ನಿಮಗೆ ಗ್ರೀಸಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೆ ಆಯಿಲಿ ಸ್ಕ್ಯಾಲ್ಪ್ ಆ್ಯಂಡ್ ಆಯಿಲಿ ಹೇರ್ಸ್ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಇದಕ್ಕೆ ಮೇಯ್ನಾಗಿ ಆಯಿಲ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಥರ ಆಗ್ತಾ ಇರುತ್ತೆ ನಿಮಗೆ. ಆಯಿಲ್ ಸ್ಕ್ಯಾಲ್ಪ್ ಆಗಿರೋದಾಗಲಿ, ಆಯಿಲ್ ಹೇರ್ಸ್ ಆಗಿರೋದಾಗಲಿ ಈ ಥರ ಇರುತ್ತೆ. ಓಕೆನಾ? ಸೊ ನೀವು ಬಂದುಬಿಟ್ಟು ವೀಕ್ಲಿ 3-4 ಟೈಮ್ಸ್ ನೀವು ಹೇರ್ ವಾಶ್ ಮಾಡಿಕೊಂಡ್ರು ಬೆಟರೇನೆ. ಇದು ಇಲ್ಲ ಅಂದರೆ ನಿಮಗೆ ಆಯಿಲ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಆಯಿಲ್ನೆಸ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ಫೇಸಲ್ಲಿ ನಿಮಗೂ ಕೂಡ ಪಿಂಪಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಸ್ಕಾಲ್ಫಲ್ಲೇ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ನಿಮಗೆ ಡ್ಯಾಂಡ್ರಫ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ನಾನು ಇದಕ್ಕೆ ನೀವು ಯಾವ ಶಾಂಪೂನ ಯೂಸ್ ಮಾಡಬೇಕು ಅಂತ ಇಲ್ಲಿ ನಾನು ಪಿಕ್ಚರ್ ಕೊಟ್ಟಿರ್ತೀನಿ. ಸೊ ನೀವು ಯಾರಾದ್ರು ಬೈ ಮಾಡಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಇದು ಆಯಿಲ್ ಸ್ಕ್ಯಾಲ್ಪ್ ಮತ್ತು ಆಯಿಲ್ ಹೇರ್ಸ್ ಇರೋರಿಗೆ ಲಾರಿಯಲಲ್ಲಿ 72 ಹೈಲುರಾನಿಕ್ ಅಂತ ಶಾಂಪೂ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದು ಬಂದುಬಿಟ್ಟು ಓನ್ಲಿ ಫಾರ್ ಆಯಿಲ್ ಟ್ರೀಟ್ ಮಾತ್ರ ಮಾಡುತ್ತೆ. ನಿಮಗೆ ಇದರಿಂದ ಡ್ಯಾಂಡ್ರಫ್ ರಿಮೂವ್ ಆಗೋದಿಲ್ಲ. ಸೊ ನಿಮಗೆ ಎಲ್ಲನೂ ಬೇಕು, ಎಲ್ಲನೂ ರಿಮೂವ್ ಆಗಬೇಕು, ನಮ್ಗೆ ಆಯಿಲ್ ಸ್ಕ್ಯಾಲ್ಪು, ಆಯಿಲ್ ಹೇರ್ಸು ಮತ್ತು ಡ್ಯಾಂಡ್ರಫ್ ಕೂಡ ರಿಮೂವ್ ಆಗಬೇಕು ಅಂದರೆ ಅದಕ್ಕೂ ನಾನು ಸ್ಕ್ಯಾಲ್ಪ್ ಅಂತ ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ ಶಾಂಪೂದು. ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇದೆರಡು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಇದಕ್ಕೆ ನೀವೇನಾದರೂ ರೆಮಿಡಿ ಮಾಡಬೇಕಂದ್ರೆ ನೀವು ಆಲೋವೆರಾ ಜೆಲ್ನ ಹಚ್ಚಬಹುದು. ಅಂದರೆ ಆಲೋವೆರಾ ಜೆಲ್ ನಿಮಗೆ ಆಗುತ್ತೆ ಅಂದರೆ ಹೇರ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಲರ್ಜಿ ಇಲ್ಲ ಅಂದರೆ ನೀವು ಹಚ್ಬೋದು. ಓಕೆನಾ ಫ್ರೆಂಡ್ಸ್? ಇದು ಏನಂದರೆ ನಮಗೆ ನ್ಯಾಚುರಲಾಗಿ ಆಯಿಲ್ ಪ್ರೊಡಕ್ಷನ್ ಆಗೋದ್ರಿಂದ ಸೊ ನಾವು ಅದನ್ನು ಪೂರ್ತಿಯಾಗಿ ತಡೆಗಟ್ಕೊಳಕ್ಕಾಗೋದಿಲ್ಲ. ಬಟ್ ಶಾಂಪೂ ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ಅಂದರೆ ಸ್ವಲ್ಪ ಆಯಿಲಿನೆಸ್ ಅನ್ನೋದು ರೆಡ್ಯೂಸ್ ಆಗ್ತಾ ಬರುತ್ತೆ ನೀವು ಯೂಸ್ ಮಾಡಿದಾಗೆಲ್ಲ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಹೇರ್ಸ್ ಮತ್ತು ಡ್ರೈ ಸ್ಕ್ಯಾಲ್ಪ್. ಡ್ರೈ ಸ್ಕ್ಯಾಲ್ಪ್ ಅಂದರೆ ಯಾವಾಗಲೂ ಅಲ್ಲಿ ನಿಮ್ಮ ಹೇರ್ಸ್ ಫುಲ್ ಯಾವಾಗಲೂ ಡ್ರೈ ಆಗೇ ಇರುತ್ತೆ. ಹಾಗೆ ನಿಮ್ಮ ಹೇರ್ಸು ಕೂಡ ಲಾಂಗ್ ಹೇರ್ಸಲ್ಲಿ ಕೂಡ ಬಂದಾಗ ಕೂಡ ನಿಮಗೆ ಯಾವಾಗಲೂ ಡ್ರೈನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ? ಇದಕ್ಕೆ ಮೇನ್ ರೀಸನ್ ನೀವೇನು ಮಾಡ್ಕೊತಿರ್ತೀರ ಅಂದರೆ, ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಡ್ರೈನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಹೀಟ್ ಟೂಲ್ಸ್ನ ಯೂಸ್ ಮಾಡೋದು, ಹೇರ್ ಡ್ರೈಯರ್ಸ್ ಆಗಲಿ, ಹೇರ್ ಸ್ಟ್ರೈಟ್ನಿಂಗು, ಇದನ್ನೆಲ್ಲ ಯೂಸ್ ಮಾಡಿದಾಗ ಕೂಡ ನಿಮಗೆ ಡ್ರೈನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ನಿಮಗೆ ಮೇನ್ ಬಂದುಬಿಟ್ಟು ನಿಮಗೆ ಆಯಿಲ್ ಪ್ರೊಡಕ್ಷನ್ ಅನ್ನೋದು ಇರೋದೇ ಇಲ್ಲ. ಕೆಲವರಿಗೆ ಕಡಿಮೆ ಇರುತ್ತೆ, ಕೆಲವರಿಗೆ ಇರೋದೇ ಇಲ್ಲ. ಸೊ ಹಾಗಾಗಿನೇ ಫುಲ್ ಹೇರ್ಸು ಸ್ಕಾಲ್ಫಲ್ಲೂ ಕೂಡ ಡ್ರೈನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ.
ಓಕೆನಾ. ಇದು ಡಿಹೈಡ್ರೇಷನಿಂದ ಕೂಡ ಆಗ್ಬೋದು. ಸೊ ನೀವು ವಾಟರ್ ಇಂಟೇಕ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೀರು ಚೆನ್ನಾಗಿ ಕುಡೀರಿ, ಹೆಲ್ದಿಯಾಗಿರುವಂಥ ಫುಡ್ಸ್ನ ತೊಗೊಳ್ಳಿ, ಸೊಪ್ಪು ತರಕಾರಿನೆಲ್ಲ ಜಾಸ್ತಿ ತೊಗೊಳ್ಳಿ. ಫ್ರೆಂಡ್ಸ್, ಸ್ಕಿನ್ಗೂ ಆದರೂ ಅಷ್ಟೇ, ನೀವು ಹೇರ್ಸ್ ಅಂತ ಬಂದ್ರೂ ಅಷ್ಟೇ, ನಾವು ಎಷ್ಟೇ ಹೋಮ್ ರೆಮಿಡೀಸ್ ಹೇಳಿ ಪ್ರಾಡಕ್ಟ್ಸ್ನ ನಾವು ಕೊಡ್ತೀವಿ ಅಂದರೂ ಕೂಡ ನಿಮಗೆ ನೀವು ಏನು ತೊಗೋತೀರಾ, ನಿಮ್ಮ ಫುಡ್ ಹ್ಯಾಬಿಟ್ ಹೇಗಿದೆ, ನಿಮ್ಮ ಫುಡ್ ಡಯಟ್ನ ಯಾವ ಥರ ಫಾಲೋ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ನೀರು ಚೆನ್ನಾಗಿ ಕುಡೀರಿ. ಸೊ ಈ ಥರ ಡ್ರೈನೆಸ್ ಅನ್ನೋದು ನೀವು ಒಳಗಡೆಯಿಂದನೇ ರಿಪೇರ್ ಮಾಡಬೇಕು ಅಂದರೆ ನೀರನ್ನ ಚೆನ್ನಾಗಿ ಕುಡೀರಿ. ಓಕೆನಾ. ಫ್ರೂಟ್ಸ್ ತಂದು ಜಾಸ್ತಿ ತೊಗೊಳ್ಳಿ. ಆವಾಗ ನಿಮ್ಗೇನಾಗುತ್ತೆ, ಡ್ರೈ ಸ್ಕಾಲ್ಪ್, ಡ್ರೈ ಹೇರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆನಾ. ಫ್ರೆಂಡ್ಸ್, ಇದಕ್ಕೆ ಬಂದುಬಿಟ್ಟು ಕೆಮಿಕಲ್ ಆಗಿರೋಂಥ ಟ್ರೀಟ್ಮೆಂಟ್ಸ್ನ ನೀವು ಮಾಡ್ಸೋಕ್ಕೆ ಹೋದ್ರಿಂದ ಅದು ನಿಮಗೆ ಇನ್ನೂ ಡ್ರೈನೆಸ್ ಅನ್ನೋದು ಜಾಸ್ತಿ ಡ್ರೈನೆಸ್ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ, ಡ್ರೈ ಹೇರ್ಸ್ ಮತ್ತು ಡ್ರೈ ಸ್ಕಾಲ್ಪ್ ಇರೋರು ಆಯಿಲ್ನ ಅಪ್ಲೈ ಮಾಡ್ತಾ ಇರಿ ಆವಾಗವಾಗ. ಅಂದರೆ ವಾರಕ್ಕೆ 1-2 ಟೈಮ್ಸ್ ನಿಮಗೆ ಟೈಮ್ ಸಿಕ್ಕರೆ, ನೀವೇನು ವರ್ಕ್ ಹೋಗಲ್ಲ ಅಂದರೆ ಆಯಿಲ್ನ ಅಪ್ಲೈ ಮಾಡಿ. ಅಥವಾ ನಿಮಗೆ ಟೈಮೇ ಇಲ್ಲ, ನಾವು ಯಾವ ಥರ ಅದನ್ನು ಕೇರ್ ಮಾಡ್ಕೋಬೇಕು ಅಂದರೆ, ನೀವು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತೀರ ಮನೆಯಲ್ಲಿ, ಸಂಜೆ ಟೈಮಲ್ಲಿ ನೀವು ಆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಆ ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ. ನೀವು ಓವರ್ ನೈಟ್ ಬಿಟ್ಟರು ಏನು ಪ್ರಾಬ್ಲಮ್ ಇರೋದಿಲ್ಲ. ಡ್ರೈ ಸ್ಕಾಲ್ಪ್, ಡ್ರೈ ಹೇರ್ಸ್ ಇರೋರು ಅದನ್ನು ಹಚ್ಚಿಬಿಟ್ಟು ನೀವು ಮಾರ್ನಿಂಗ್ ಹೆಡ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ಸು ಸ್ವಲ್ಪ ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಆಯಿಲ್ನ ಯಾವ ಥರ ರೆಡಿ ಮಾಡಬೇಕು, ಮನೆಯಲ್ಲೇ ನಾವು ಆಯುರ್ವೇದಿಕ್ ಆಯಿಲ್ನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಒನ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಿಮಗೆ 1 ಮಂತ್ 2 ಮಂತ್ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಹಚ್ಚುವಾಗ ಯಾವಾಗಲೂ ನೀವು ಯಾವುದೇ ಆಯಿಲ್ ರೆಡಿ ಮಾಡಿರ್ತೀರಲ್ಲ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ನೀವು ಹೇರ್ಸ್ಗೆ ಅಪ್ಲೈ ಮಾಡಿ. ತುಂಬಾ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಫ್ರೆಂಡ್ಸ್, ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಚೆನ್ನಾಗಿ ಫ್ರೆಂಡ್ಸ್, ನೀವು ಯಾವುದು ಡ್ರೈ ಹೇರ್ಸ್ ಮತ್ತು ಡ್ರೈ ಸ್ಕಾಲ್ಪ್ ಇರೋರು ಯಾವ ಶಾಂಪೂನ ಯೂಸ್ ಮಾಡಬೇಕು ಅಂತ ನಾನು ಇಲ್ಲಿ ಪಿಕ್ಚರ್ಸ್ನ ಹಾಕಿರ್ತೀನಿ. ಹೇಳಿದ್ದೀನಲ್ವ, ನಾನು ಯಾವ ಪಿಕ್ಚರ್ಸ್ ಹಾಕಿರ್ತೀನಿ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಓಕೆನಾ. ಫ್ರೆಂಡ್ಸ್, ನೀವು ಡ್ರೈ ಹೇರ್ಸ್ ಮತ್ತು ಡ್ರೈ ಸ್ಕಾಲ್ಪ್ ಇರೋರು ಆದಷ್ಟು ಮಾಯ್ಶ್ಚರೈಸ್ ಇರೋಂತಹ ಶಾಂಪೂಸ್ನ ತೊಗೊಳ್ಳಿ. ಅದರಲ್ಲಿ ನಿಮಗೆ ಬಂದುಬಿಟ್ಟು ಲಾರಿಯಲ್ ಪ್ಯಾರಿಸಲ್ಲಿ ಹೈಲರಾನಿಕ್ ಮಾಯ್ಶ್ಚರೈಸರ್ ಶಾಂಪೂ ಅಂತಲೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮಗೆ ಇಲ್ಲಿ ಎಲ್ಲನೂ ಪಿಕ್ಚರ್ಸ್ನ ನಾನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಓಕೆನಾ. ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ನಿಮಗೆ ಸ್ಕಾಲ್ಫಲ್ಲಿ ಆಯಿಲ್ ಜಾಸ್ತಿ ಇರುತ್ತೆ, ಆಯಿಲ್ ಸ್ಕಾಲ್ಫು, ಮತ್ತು ಲೆಂತ್ ಹೇರ್ಸಲ್ಲಿ ಡ್ರೈ ಇರುತ್ತೆ. ಓಕೆನಾ. ಸೊ ಇದಕ್ಕೆ ಕಾಂಬಿನೇಷನ್ ಹೇರ್ಸ್ ಅಂತ ಕರೀತಾರೆ. ಸೊ ಈ ಥರ ಹೇರ್ಸ್ ಇರೋರು ಏನು ಮಾಡಿ ಅಂದರೆ, ತುಂಬ ಓವರಾಗಿ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಆಯಿಲ್ ಅಪ್ಲೈ ಮಾಡೋದಿದ್ದು ಕೆಳಗಡೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂದು ಇದರಲ್ಲಿ ಹೇರ್ಸ್ ನನ್ನ ಹೇರ್ ಟೈಪ್ ಯಾವುದು ಅಂದರೆ ಕಾಂಬಿನೇಷನ್ ಹೇರ್ಸ್. ನನಗೆ ಯಾವಾಗಲೂ ಇಲ್ಲಿ ಹೇರ್ಸ್ ಆಯಿಲಿ ಜಾಸ್ತಿ ಇರುತ್ತೆ, ಇಲ್ಲಿಂದ ಫುಲ್ ಡ್ರೈ ಆಗಿರುತ್ತೆ. ಓಕೆನಾ. ಫ್ರೆಂಡ್ಸ್, ಈ ಥರ ಇರೋರು ನೀವು 1 ಡೇ ಬಿಟ್ಟು 1 ಡೇ ಹೇರ್ ಬಾತ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಹಾಗೆ ನೀವು ಇಲ್ಲಿ ಜಾಸ್ತಿ ಆಯಿಲ್ನ ಹಚ್ಚೋಕ್ಕೆ ಹೋಗಬೇಡಿ, ಯಾಕಂದರೆ ನ್ಯಾಚುರಲ್ ಆಗಿ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗೋದ್ರಿಂದ ಆಯಿಲ್ ಹಚ್ಚೋ ನೆಸೆಸಿಟಿ ಇರೋದಿಲ್ಲ. ಸೊ ಇಲ್ಲಿ ನೀವು ಆಯಿಲ್ನ ಹಚ್ಚೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೂ ಕೂಡ ನಾನು ಶಾಂಪೂ ಯಾವುದು, ನೀವು ಯಾವ ಶಾಂಪೂನ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಹಾಕಿರ್ತೀನಿ. ಸೊ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಎಲ್ಲದಕ್ಕೂ ಒಂದೇ ರೀಸನ್ ಏನಂದರೆ, ನಿಮ್ಮ ಹಾರ್ಮೋನಲ್ಸ್ ಯಾವ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಯಾವ ಥರ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೋ, ಸೊ ಆ ಥರನೇ ನಿಮಗೆ ಹೇರ್ಸ್ಗೂ ಕೂಡ ಆಗ್ತಾ ಇರುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಟೈಪ್ಸ್ ಆಫ್ ಹೇರ್ಸ್ ಹೇಳ್ತಾ ಇರೋದು. ನೀವು ಇದರಲ್ಲಿ ನಿಮ್ಮದು ಹೇರ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಬಹುದು. ಅದಕ್ಕೆ ಸೊಲ್ಯೂಷನ್ ಬಂದುಬಿಟ್ಟು ಯಾವ ಥರ ಶಾಂಪೂಸ್ನ ಯೂಸ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ನೀವು ಹೋಮ್ ರೆಮಿಡೀಸ್ ಎಲ್ಲನೂ ಮಾಡ್ಕೋಬಹುದು, ಬಟ್ ತುಂಬ ಜನಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಅದಕ್ಕೆ ಶಾಂಪೂನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡಿ. ಪ್ರತಿಯೊಂದಕ್ಕೂ ಅಷ್ಟೇ, ಆಯಿಲ್ ಹೇರ್ಸ್ ಆಯಿಲ್ ಸ್ಕಾಲ್ಪು, ಹಾಗೆ ಡ್ರೈ ಹೇರ್ಸ್ ಡ್ರೈ ಸ್ಕಾಲ್ಪು, ಈ ಥರ ಇರೋರು ಎಲ್ಲರಿಗೂ ಕೂಡ ನಿಮಗೆ ಅದರದ್ದೇ ಆದಂತಹ ಶಾಂಪೂಸ್ ಇರುತ್ತೆ. ಸೊ ಅದನ್ನು ನಾವು ತೊಗೊಂಡು ಯೂಸ್ ಮಾಡಿದಾಗ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ. ಫ್ರೆಂಡ್ಸ್, ಇದು ಕೂಡ ಅಷ್ಟೇ, ನಿಮಗೆ ಆಯಿಲಿ ಸ್ಕ್ಯಾಲ್ಪ್ ಇತ್ತು ಅಂದರೆ ಅವರಿಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿಯಾಗೇ ಇರುತ್ತೆ. ಸೊ ಅದಕ್ಕೂ ಕೂಡ ನಾನು ನಿಮಗೆ ಯಾವ ಶಾಂಪು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲಿ ಹೇಳಿರ್ತೀನಿ. ಫ್ರೆಂಡ್ಸ್, ವಿಡಿಯೋ ನೋಡ್ತಾ ನಿಮ್ಗೇನಾದರೂ ನಾನು ಹೇಳೋ ಟೈಪಲ್ಲಿ ನಿಮ್ಮದು ಯಾವುದು ಹೇರ್ ಟೈಪ್ ಅಂತ ಏನಾದರೂ ನಿಮ್ಗೆ ಅನಿಸ್ತು ಅಂದರೆ ಕಮೆಂಟಲ್ಲಿ ಬಂದು ನನಗೆ ತಿಳಿಸಿ. ಓಕೆನಾ.
ನೆಕ್ಸ್ಟ್ ಬಂದುಬಿಟ್ಟು ಫ್ರೀಝಿ ಹೇರ್ಸ್ ಅಂದರೆ ಏನು, ಯಾವಾಗಲೂ ಫ್ರೀಝಿಯಾಗಿಯೇ ಇರುತ್ತೆ. ಅವ್ರದ್ರಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ನೆಸ್ ಜಾಸ್ತಿ ಇರೋಲ್ಲ, ಡ್ರೈನೆಸ್ ಇರೋಲ್ಲ. ಸೊ ಫ್ರೀಝಿಯಾಗಿ ಸ್ವಲ್ಪ ಕರ್ಲಿ ಫ್ರೀಝಿಯಾಗಿ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್, ಇದಕ್ಕೆ ಬಂದುಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಆಯಿಲ್ ಸ್ಕಾಲ್ಫ್ ಇರೋದ್ರಿಂದ ನಂದು ಹೇರ್ಸು ಕೆಳಗಡೆ ಮಾತ್ರ ಈ ಥರ ಇರುತ್ತೆ. ಓಕೆನಾ. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಸ್ವಲ್ಪ ಫ್ರೀಝಿನೇ ಆಗಿದೆ ಹೇರ್ಸು. ಓಕೆನಾ. ಈ ಥರ ಇದ್ದಾಗ ಸ್ವಲ್ಪ ಫ್ರೀಝಿ ಹೇರ್ಸ್ ಆಗಿದೆ. ಇದು ಲೈಟಾಗಿ ಫ್ರೀಝ್ ಇದೆ, ತುಂಬಾ ಇಲ್ಲ. ಓಕೆ. ಸೊ ಈ ಥರ ಇದ್ದಾಗ ನಾನು ತುಂಬ ಏನಾದರೂ ಓವರ್ ಫ್ರೀಝ್ ಆಗಿದೆ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಓಕೆನಾ. ಫ್ರೆಂಡ್ಸ್, ಇದು ಒಂಥರ ಸಿರಮ್ ಆಗಿ ವರ್ಕ್ ಮಾಡುತ್ತೆ. ಇದು ತುಂಬಾ ಏನು ಫ್ರೆಗ್ರೆನ್ಸ್ ಇರೋದಿಲ್ಲ. ಇದನ್ನು ಯಾವ ಥರ ನೀವು ಹಚ್ಚಬೇಕು ಅಂದರೆ, ಇಲ್ಲಿ ಲೆಂತ್ಗೆ ಮಾತ್ರ ನೀವು ಇದನ್ನು ಹಚ್ಚಬೇಕಾಗುತ್ತೆ. ಓಕೆನಾ. ಸ್ಕಾಲ್ಫ್ಗೆ ಹಚ್ಚಬಾರ್ದು. ಫ್ರೆಂಡ್ಸ್, ಇದು ತುಂಬ ಸ್ಮೂತ್ನೆಸ್ನ ಕೊಡುತ್ತೆ. ನೀವೇನಾದರೂ ಇಮಿಡಿಯೇಟ್ ಫಂಕ್ಷನ್ಗೆ ಹೋಗಬೇಕು, ನಮಗೆ ಇವಾಗೆಲ್ಲ ಬೇರೆ ಏನೂ ಮಾಡ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಅಂದರೆ, ಆವಾಗ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಹಚ್ಚಿದ್ರೆ ಸಾಕು ಫ್ರೆಂಡ್ಸ್, ಒಂದು 3 to 4 ಡ್ರಾಪ್ಸ್ ಅಷ್ಟನ್ನು ನೀವು ಕೈಗೆ ರಬ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಹೇರ್ಸ್ಗೆ ಹಚ್ಚಿ, ಬಟ್ ಸ್ಕಾಲ್ಫಿಗೆ ಹಚ್ಚಕ್ಕೆ ಹೋಗಬೇಡಿ. ಓಕೆನಾ. ಡ್ರೈ ಹೇರ್ಸ್ ಇರೋರು ಹಚ್ಕೊಳ್ಳಿ, ಡ್ರೈ ಹೇರ್ಸ್ ಇರೋರು ಹಚ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ಬಟ್ ನೀವು ಆಯಿಲ್ ಹೇರ್ಸ್ ಇದೆ, ಆಯಿಲಿ ಸ್ಕಾಲ್ಫ್ ಇದೆ, ಅಥವಾ ಆಯಿಲ್ ಸ್ಕಾಲ್ಫ್ ಮಾತ್ರ ಇದೆ, ಇಲ್ಲಿ ಮಾತ್ರ ಡ್ರೈ ಇದೆ ಅನ್ನೋರು ಇದನ್ನು ಹಚ್ಬಹುದು. ಓಕೆನಾ. ಇದು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇದು ನಿಮಗೆ ಎಷ್ಟು ಅಂದರೆ ಒಂದು 12 to 14 hours ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಅಂದರೆ ಫ್ರೀಝಿ ಆಗಿರೋದನ್ನು ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟು ಇವಾಗ ಫ್ರೀಝಿ ಹೇರ್ಸ್ ಕೂಡ ಅಷ್ಟೇ. ಇದನ್ನು ನೀವು ಈ ಥರನೇ ಟ್ರೀಟ್ ಮಾಡ್ಕೋಬೇಕು. ಅದಕ್ಕೂ ಕೂಡ ನಾನು ಶಾಂಪೂಸ್ನ ಇಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡ್ಯಾಮೇಜ್ ಹೇರ್ಸ್ ಅಂದರೆ ಏನು ಫ್ರೆಂಡ್ಸ್, ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ, ಪಾಪ ಅವ್ರು ಏನೇ ಮೇಂಟೈನ್ ಮಾಡ್ಕೊಳ್ತಾ ಇದ್ರೂ ಇಲ್ಲಿ ತುದೀಲಿ ಬಂದ್ಬಿಟ್ಟು ಸ್ಪ್ಲಿಟ್ ಆ್ಯಂಡ್ ಹೇರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಹಿಂಗೆ ಇಲ್ಲೇ ಮಿಡಲ್ಲೇ ಒಂದೊಂದು ಸರ್ತಿ ಕಟ್ ಆಗ್ತಾ ಹೋಗುತ್ತೆ ಹೇರ್ಸು. ಓಕೆನಾ. ಸೊ ಅದಕ್ಕೆ ಡ್ಯಾಮೇಜ್ ಹೇರ್ಸ್ ಅಂತ ಕರೀತಾರೆ. ಫ್ರೆಂಡ್ಸ್, ಈ ಥರ ಆಯಿಲ್ ಹೇರ್ಸ್ ಮತ್ತು ಆಯಿಲ್ ಸ್ಕಾಲ್ಫ್ ಆ್ಯಂಡ್ ಲೆಂತ್ ಡ್ರೈ ಇರೋರು ಮಾತ್ರ ನೀವು ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಲೆಂತಲ್ಲಿ ಮಾತ್ರ ನಿಮಗೆ ಡ್ರೈನೆಸ್ ಅನಿಸಿದ್ರೆ ಅಲ್ಲೇ ಅಪ್ಲೈ ಮಾಡಿ. ಇನ್ನು ಉಳ್ಕಿದ್ದು ನಾನು ಏನು ಟೈಪ್ಸ್ ಹೇಳಿದ್ದೀನ ಎಲ್ಲರೂ ಆಯಿಲ್ನ ಅಪ್ಲೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ. ಫ್ರೆಂಡ್ಸ್, ಇದಕ್ಕೆ ಮೇನ್ ರೆಮಿಡಿ ಬಂದ್ಬಿಟ್ಟು ನೀವು ಆಯಿಲ್ ಅಪ್ಲೈ ಮಾಡೋದು ಯಾವ ಥರ ನೀವು ರುಟೀನ ಇಟ್ಕೊಳ್ತೀರಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಯಿಲ್ ಯಾವ ಥರ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ಲಿಂಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡ್ಯಾಮೇಜ್ ಹೇರ್ಸ್ ಇದ್ದಾಗ ಏನು ಮಾಡಬೇಕು ಅಂದರೆ, ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಲೆಂತ್ ಬರ್ತಾ ಇದೆ, ಕೆಲವ್ರಿಗೆ ತುಂಬ ಲೆಂತ್ ಹೇರ್ ಇಷ್ಟ ಇರುತ್ತೆ, ಬಟ್ ನೀವು ಸ್ವಲ್ಪ ಲೆಂತ್ ಆಗಿದೆ, ಇವಾಗ ನೋಡಿ ಇಷ್ಟು ಲೆಂತ್ ಬಂದಿದೆ ಅಂತ ಇಟ್ಕೊಳ್ಳಿ. ಈಗ ಇಷ್ಟು ಕಟ್ ಮಾಡಿಸಿರ್ತೀರಾ, ಈಗ ಒಂದು ಸ್ವಲ್ಪ ಇಷ್ಟು ಬಂದಿದೆ ಅಂತ ಇಟ್ಕೊಂಡಾಗ ನೀವೇನು ಮಾಡಬೇಕು, ಇಲ್ಲಿ ಏನಿರುತ್ತಲ್ವಾ ಇದು 1 ಇಂಚ್ ಆಗೋಷ್ಟನ್ನು ನೀವು ಟ್ರಿಮ್ ಮಾಡಿಸ್ತಾ ಬನ್ನಿ. ಸೊ ಟ್ರಿಮ್ ಮಾಡಿಸ್ತಾ ಬಂದಾಗ ಏನಾಗುತ್ತೆ, ನಿಮ್ಗೆ ಅಲ್ಲೇ ಆಗಿರೋಂಥ ಡ್ಯಾಮೇಜ್ ಹೇರ್ಸ್ ಏನಿರುತ್ತಲ್ಲ ಅದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ, ನಿಮಗೆ ಲೆಂತ್ ಚೆನ್ನಾಗಿ ಹೋಗುತ್ತೆ. ಓಕೆನಾ. ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಹೇರ್ಸು ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಟ್ರಿಮ್ ಮಾಡಿರೋದ್ರಿಂದ ನಿಮಗೆ ಡ್ಯಾಮೇಜ್ ಆ ಥರ ಕಾಣೋದಿಲ್ಲ ಹೇರ್ಸು. ಓಕೆನಾ. ಫ್ರೆಂಡ್ಸ್, ಇನ್ನೊಂದು ಸರ್ತಿ ರಿಪೀಟ್ ಮಾಡಿಬಿಡ್ತೀನಿ ನಿಮಗೆ ಯಾವುದೆಲ್ಲ ಹೇರ್ಸ್ ಇರುತ್ತೆ ಟೈಪ್ಸು ಅಂತ. ಆಯಿಲಿ ಹೇರ್ಸ್ ಆ್ಯಂಡ್ ಆಯಿಲಿ ಸ್ಕಾಲ್ಫ್, ಡ್ರೈ ಹೇರ್ಸ್ ಆ್ಯಂಡ್ ಡ್ರೈ ಸ್ಕಾಲ್ಫ್, ಆಯಿಲ್ ಸ್ಕಾಲ್ಫ್ ಆ್ಯಂಡ್ ಡ್ರೈ ಲೆಂತ್ ಮೀನ್ಸ್ ಕಾಂಬಿನೇಷನ್ ಹೇರ್ಸ್, ಹಾಗೆ ಡ್ಯಾಮೇಜ್ ಹೇರ್ಸು ಮತ್ತು ಫ್ರೀಝಿ ಹೇರ್ಸ್. ಇಷ್ಟು 5 ಹೇರ್ಸ್ ಟೈಪ್ಸ್ ಇದೆ. ಅದರಲ್ಲಿ ನಿಮ್ದು ಯಾವುದು ಹೇರ್ ಟೈಪ್ಸ್ ಅಂತ ನೀವು ಚೆಕ್ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇದಿಷ್ಟೇ ಇದರಲ್ಲಿ ನಿಮಗೆ ಮಾಹಿತಿ. ನೆಕ್ಸ್ಟ್ ಬರುವಂಥ ಎಪಿಸೋಡಲ್ಲಿ ನಾನು ನಿಮಗೆ ರೆಮಿಡೀಸ್ನ ಹೇಳ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.